ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನವು ಶ್ರೀ ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಯಣ ಮಾರ್ಗಶಿರ ಬಹುಳ ಸಪ್ತಮಿ ಗುರುವಾರವಾಗಿರ್ತಕ್ಕಂಥದ್ದು 11-12-2025. ವಾರ ಬಂದು ಗುರುವಾರ ಆಗಿರ್ತದೆ. ತಿಥಿ ಬಂದು ಸಪ್ತಮಿ, ಅಂದರೆ ಸಾಯಂಕಾಲ 6:30ವರೆಗೂ ಸಪ್ತಮಿ ಲಗ್ನ ಇರ್ತದೆ. ಅದೇ ರೀತಿಯಲ್ಲಿ ನಕ್ಷತ್ರ ಬಂದು ಮುಖ ನಕ್ಷತ್ರ, ಬೆಳಿಗ್ಗೆ 7:59 ಮುಗಿಯುತ್ತದೆ. ಯೋಗ ಬಂದು ವಿಷ್ಕಂಭ, ಕರ್ಣ ಬಂದು ಭದ್ರ ಆಗಿರ್ತದೆ. ಅಲ್ಲಿಂದ ಆದಮೇಲೆ ದ್ವಾದಶ ರಾಶಿಗಳ ಗೋಚಾರಕ್ಕೆ ಬಂದಾಗ, ಈಗ ಮೇಷರಾಶಿಯವರಿಗೆ ಕುಟುಂಬದಲ್ಲಿ ಶುಭ, ಕಾರ್ಮಿಕರಿಗೆ ಒಳ್ಳೆಯ ದಿನ, ನೀವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಪ್ರಗತಿ, ಈ ತರಕಾರಿ ಬೆಳೆಗಾರರಿಗೆ ಶುಭವಾಗಿರ್ತಕ್ಕಂಥ ದಿನ, ಈ ನ್ಯಾಯವಾದಿಗಳಿರ್ತಾರಲ್ಲ ಅಡ್ವೊಕೇಟ್ಸು, ಅವ್ರಿಗೂ ಸಹ ಶುಭವಾಗಿರ್ತಕ್ಕಂಥ ದಿನ. ಭತ್ತ ಕಬ್ಬು ಬೆಳೆಗಾರರಿಗೆ ಉನ್ನತ ಮಾರ್ಗದರ್ಶನ ಸಿಗ್ತದೆ. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಭಕರವಾದ ದಿನ ಆಗಿರ್ತದೆ. ಯಾರು ಪ್ರಾವಿಷನ್ ಸ್ಟೋರ್ಸ್ ಹಾಕಿರ್ತಾರೆ, ರಿಟೇಲ್ ಟ್ರೇಡರ್ಸು, ಅವರಿಗೆಲ್ಲ ಒಳ್ಳೆ ವ್ಯಾಪಾರ ಆಗುತ್ತೆ. ಕೃಷ್ಣಂ ಒಂದೇ ಜಗದ್ಗುರು ಅಂತ ಕರಿತೀವಿ. ಕೃಷ್ಣ ಪರಮಾತ್ಮನನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ ಆಗಿರುತ್ತೆ ಆದ್ಮೇಲೆ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಶ್ರಮಕ್ಕೆ ತಕ್ಕ ಪ್ರತಿಫಲ. ಛಾಯಾಗ್ರಾಹಕರಿಗೆ ಶುಭಕರವಾದ ಸುದ್ದಿ ಇರ್ತದೆ ಇವತ್ತು. ಅದೇ ರೀತಿಯಲ್ಲಿ ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ, ತೋಟಗಾರಿಕೆ ಮಾಡ್ತಕ್ಕಂಥವ್ರಿಗೆ ಕೆಲಸದಲ್ಲಿ ವ್ಯತ್ಯಯ ಆಗ್ತದೆ. ಕೆಲಸಗಾರ ಸಿಗದೇ ಇರ್ತಕ್ಕಂಥದ್ದು, ಏನೋ ಒಂದು ತೊಂದರೆ ಆಗ್ತಕ್ಕಂಥದ್ದಾಗ್ತದೆ. ಅದೇ ರೀತಿಯಲ್ಲಿ ಅಡಿಕೆ ತೆಂಗು ಬೆಳೆಗಾರರಿಗೆ ಉತ್ತಮ ಮಾರ್ಗದರ್ಶಿ ಸಿಗ್ತದೆ. ಅದಲ್ಲದೆ ಇವ್ರಿಗೂ ಸಹ ಲೇಬರ್ ಪ್ರಾಬ್ಲಮ್ ಇರ್ತದೆ. ಈ ಲೇಬರ್ಸ್ ಕೊರತೆಯಿಂದ ಅವ್ರಿಗೆ ಈ ದಿನದಲ್ಲಿ ಅವ್ರು ಮಾಡ್ತಕ್ಕಂಥ ವ್ಯವಸಾಯದಲ್ಲಿ ಸ್ವಲ್ಪ ವ್ಯತ್ಯಯ ಆಗ್ತಾಯಿದೆ. ಸಾಮಾನ್ಯ ಇದು. ಈ ಮೆನ್ಯೂರ್ಸು, ಪೆಸ್ಟಿಸೈಡ್ಸು ಮಾಡ್ತಾರೆ ನೋಡಿ, ಔಷಧಗಳು, ಈ ವ್ಯವಸಾಯಕ್ಕೆ ಬೇಕಾಗಿರ್ತಕ್ಕಂಥ ಪೆಸ್ಟಿಸೈಡು, ಕ್ರಿಮಿನಾಶಕಗಳು, ಇವುಗಳು ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ ಆಗಿದೆ. ಗುರು ಧ್ಯಾನ ಮಾಡಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ಮಾಡಿ. ಒಂದು ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಕೇಸರಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ವೃಷಭದಿಂದ ಮಿಥುನ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸಮಸ್ಯೆ, ಆರ್ಥಿಕ ಸಮಸ್ಯೆ, ದೈವ ಕಾರ್ಯಗಳಲ್ಲಿ ವಿಘ್ನ. ಈ ದಿನ ಈ ಅರ್ಚಕರಿಗೆ, ಆಗಮಿಕರಿಗೆ, ಪುರೋಹಿತರಿಗೆ ಶುಭಕರವಾದ ದಿನ. ಹೈನುಗಾರಿಕೆಯವರಿಗೆ ಲಾಭದಾಯಕವಾದ ದಿನ ಆಗಿರ್ತಕ್ಕಂಥದ್ದು. ಈ ಬುಕ್ಸು, ಪೆನ್ಸು, ಸ್ಟೇಷನರೀಸು ಮಾರ್ತಾರಲ್ಲ, ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ. ನೀವು ಸಹ ಗುರುಸ್ಮರಣೆ ಮಾಡಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ನಿಮ್ಮ ಇಷ್ಟಗುರುವನ್ನು ಧ್ಯಾನಿಸಿ. 2 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ ಆಗಿರ್ತದೆ ಆದ್ಮೇಲೆ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಈ ಕೋಳಿ ಸಾಕಾಣಿಕೆಗಾರರಿಗೆ ಉತ್ತಮ ಮಾರ್ಗದರ್ಶಿ. ಈ ಕೋಳಿ ಫಾರ್ಮ್ ಇಟ್ಟಿರ್ತಾರೆ ನೋಡಿ, ಅವರಿಗೆಲ್ಲ ಉತ್ತಮವಾದ ಮಾರ್ಗದರ್ಶನ ಸಿಗ್ತದೆ ಇವತ್ತು. ಅದೇ ರೀತಿಯಾಗಿ ನೀವು ಸಾಕ್ತಕ್ಕಂಥ ಪ್ರಾಣಿಗಳ ಆರೋಗ್ಯದಲ್ಲಿ ಸಹ ಉತ್ತಮಿಕೆ ಆಗ್ತದೆ. ಅದೇ ರೀತಿಯಲ್ಲಿ ರೈತರಿಗೆ ಶುಭದಾಯಕವಾದ ದಿನ. ಈ ಸರ್ಕಾರಿ ನೌಕರರಿಗೆ ಮತ್ತು ಅಧಿಕಾರಿಗಳಿಗೆ ಎಲ್ಲರಿಗೂ ಶುಭವಾಗಿರ್ತಕ್ಕಂಥ ದಿನ. ಇವರಿಗೆಲ್ಲ ಹೂವು ಹಣ್ಣು ಬೆಳೆಗಾರರಿಗಂತೂ ಬಹಳ ಉತ್ತಮವಾದ ದಿನ. ಈ ದಿನ ಬಿತ್ತನೆ ಬೀಜ ಮಾಡ್ತಕ್ಕಂಥವರು, ಗೊಬ್ಬರ ಮಾರಾಟಗಾರರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ. ದತ್ತಾತ್ರೇಯ ಗುರುಗಳನ್ನ ಧ್ಯಾನ ಮಾಡಿಸಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದಾದ್ಮೇಲೆ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಉದ್ಯೋಗ ಕ್ಷೇತ್ರಗಳಲ್ಲಿ ಒತ್ತಡಗಳು. ನೀವು ಕೆಲಸ ಮಾಡ್ತಾ ಇರ್ತೀರಲ್ಲ, ಸುಮ್ಮನೆ ಟೆನ್ಷನ್ನು, ವರ್ಕ್ ಲೋಡು, ಪ್ರೆಷರು ಇರ್ತದೆ. ಹಾಗೂ ಗೊಂದಲ. ಆ ಗೊಂದಲದಿಂದ ಏನಾಗ್ತದೆ, ಈ ವರ್ಕ್ ಲೋಡಿಂದ ಗೊಂದಲ ಶುರುವಾಗ್ತದೆ ನಿಮಗೆ, ಗೊಂದಲ. ಅದೇ ರೀತಿಯಲ್ಲಿ ಕುಟುಂಬದವರಿಂದ ಸಹ ಈ ಸಮಯದಲ್ಲಿ ನಿಮ್ಮ ಸಹಾಯಕ್ಕೆ ಕುಟುಂಬದವ್ರು ಬರ್ತಾರೆ. ಅದೇ ರೀತಿಯಲ್ಲಿ ಈ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ ಶುಭಕರವಾದ ದಿನ. ಈ ದ್ರಾಕ್ಷಿ ಬೆಳೆಗಾರರಿಗೆ ಉತ್ತಮವಾದ ಮಾರ್ಗದರ್ಶನ ಸಿಗ್ತದೆ ಇವತ್ತು. ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ. ಕೃಷ್ಣ ಪರಮಾತ್ಮನು, ಜಗದ್ಗುರುವಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನನ್ನು ಧ್ಯಾನ ಮಾಡಿ. ಕೃಷ್ಣ ಮುಂದೆ ಜಗದ್ಗುರು ಅಂತ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕಪ್ಪು ಬಣ್ಣ ಅದೃಷ್ಟ ಬಣ್ಣ. ಸಿಂಹದಿಂದ ಕನ್ಯಾ ರಾಶಿಗೆ ಬಂದಾಗ ಆರ್ಥಿಕ ಅಭಿವೃದ್ಧಿ, ಅಂದರೆ ಹಣಕಾಸನ್ನು ಹೇಗೆ ನೀವು ಬರಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಪ್ಲಾನಿಂಗು ಇವತ್ತು ಸಕ್ಸಸ್ ಆಗ್ತದೆ. ಕೆಲಸ ಕಾರ್ಯಗಳಲ್ಲಿ ಪ್ರಗತಿ. ಈ ಕೈ ಸಾಲಗಳಿಂದ ವಿಮುಕ್ತಿ. ಎಲ್ಲ ಸ್ವಲ್ಪ ಸಾಲಗೆಲ್ಲ ಮಾಡಿರ್ತೀರಲ್ಲ, ಅವಳಿಗೆ ಸ್ವಲ್ಪ ವಿಮುಕ್ತಿ ಸಿಗ್ತದೆ. ಎಲ್ಲ ರೀತಿಯ ರೈತರಿಗೆ, ಕಾರ್ಮಿಕರಿಗೆ ಶುಭ ಸಂತಸ. ಶಿಕ್ಷಕರಿಗೆ ಹೊಸ ಜವಾಬ್ದಾರಿ. ಮಾಮೂಲಿ ಶಿಕ್ಷಕರಿಗೆ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಇರ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು ಯಾವುದೋ ಜವಾಬ್ದಾರಿ ಬರ್ತದೆ. ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರು ಶುಭಕರವಾಗಿದೆ. ಸತ್ಯಸಾಯಿ ಧ್ಯಾನ ಮಾಡಿ. ಸಾಯಿ ಈಶ್ವರಾಯ ಮಹೆ ಸತ್ಯದೇವಾಗಿದೆ ಮಹೆ ತನ್ನ ಸರ್ವ ಪ್ರಚೋದಯತ್ ಅಂತೇಳಿ ಆ ಸತ್ಯಸಾಯಿ ಬಾಬಾನ ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ,
ವಾಯುವ್ಯ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಆಗಿರ್ತದೆ ಆತ್ಮೀಯರೇ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಸಂಗಾತಿಯ ಸಹಕಾರ, ನಿಮ್ಮ ಮನೆಯವರಿಂದ ಇವತ್ತು ನಿಮಗೆ ಎಲ್ಲ ವಿಧದಲ್ಲಿ ಸಹಕಾರ ಸಿಗ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಮಹಿಳಾ ನೌಕರಿ ಕಾರ್ಮಿಕರಿಗೆ ಅಧಿಕಾರಿಗಳಿಗೆ ಶುಭಕರವಾದ ದಿನ. ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಉತ್ತಮವಾದ ಲಾಭ ಇರ್ತದೆ. ಮಾವು ಬೆಳೆಗಾರರಿಗೆ ಹಲಸಿನ ಹಣ್ಣು ಬೆಳೀತಕ್ಕಂಥವ್ರಿಗೆ, ಹಲಸಿನಕಾಯಿ ಬೆಳೀತಕ್ಕಂಥವ್ರಿಗೆ ಇವತ್ತು ಉತ್ತಮ ಮಾರ್ಗದರ್ಶನ ಸಿಗ್ತದೆ. ವೈದ್ಯರಿಗೆ ಬಹಳ ಒಳ್ಳೆಯ ಪ್ರಾಕ್ಟೀಸ್ ಆಗ್ತದೆ. ಶಿರಡಿ ಸಾಯಿಬಾಬಾನ ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಹಳದಿ, ಅದೃಷ್ಟ ಬಣ್ಣ ಆಗಿರ್ತದೆ ಮೇರೆ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಹಣಕಾಸು ನಿರ್ವಹಣೆಯಲ್ಲಿ ವ್ಯತ್ಯಯ, ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್, ಮಾನಸಿಕ ಒತ್ತಡ. ಯಾವಾಗ ಫೈನಾನ್ಸ್ ಪ್ರಾಬ್ಲಮ್ ಆಗುತ್ತೆ ಆಟೋಮೆಟಿಕ್ಕಾಗಿ ಮಾನಸಿಕವಾಗಿರ್ತಕ್ಕಂಥ ತೊಂದರೆ ಆಗ್ತದೆ. ಅಂಥ ಸಮಯದಲ್ಲಿ ನಿಮಗೆ ಏನಪ್ಪ ಆಗುತ್ತೆ ಅಂದರೆ ಇವತ್ತು ಮಧ್ಯಾಹ್ನದ ಮೇಲೆ ಮಕ್ಕಳಿಂದ ಶುಭ ಸುದ್ದಿ. ರೇಷ್ಮೆ ಬೆಳೆಗಾರರಿಗೆ ಕಾರ್ಮಿಕರಿಗೆ ಅವರ ಕಾರ್ಯಗಳಲ್ಲಿ ವಿಘ್ನ ಆಗ್ತದೆ. ಇವತ್ತು ಹೈನುಗಾರಿಕೆ ಅವ್ರಿಗೆ ಉತ್ತಮವಾದ ದಿನ. ಹೂವು ಹಣ್ಣು ತರಕಾರಿ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭಾಂಶ ಇರ್ತದೆ. ಬ್ರಹ್ಮಚೈತನ್ಯ ಸದ್ಗುರುಗಳನ್ನ ಧ್ಯಾನ ಮಾಡಿ, ನಿಮಗೆ ಬಹಳ ಒಳ್ಳೆಯದಾಗ್ತದೆ. 6 ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ಬಿಳಿ ಅಂತಕ್ಕಂಥದ್ದು ಅದೃಷ್ಟ ಬಣ್ಣ ಆಗಿರ್ತದೆ ಮೇರೆ. ಅಲ್ಲಿಂದ ಮುಂದಕ್ಕೆ ಬಂದಿವಿ ನಾವು ಧನುಸ್ಸು ರಾಶಿಯವರಿಗೆ. ಈ ಧನುಸ್ಸು ರಾಶಿಯವರಿಗೆ ಏನೋ ಅನಾರೋಗ್ಯದಿಂದ ಸಮಸ್ಯೆಗಳು, ಏನೋ ಬೆಳಗ್ಗೆಯಿಂದ ಮಾನಸಿಕವಾಗಿ ಕಿರಿಕಿರಿ, ದೈಹಿಕವಾಗಿ ಕಿರಿಕಿರಿ, ನೆಗಡಿಕೆ ಮೊತ್ತಲೇನೋ ಮೈಕೈ ಇರ್ತಕ್ಕಂಥದ್ದು. ಅದರಿಂದ ಸಮಸ್ಯೆಗಳು ಪ್ರಾರಂಭ ಆಗ್ತದೆ. ಕೆಲಸ ಕಾರ್ಯ ಮಾಡೋಕ್ಕಾಗಲ್ಲ. ದೂರದ ಪ್ರಯಾಣದಿಂದ ಹರ್ಷ, ಅಂದರೆ ಎಲ್ಲೋ ದೂರ ಪ್ರಯಾಣ ಹೋಗಬೇಕಾಗಿರ್ತದೆ. ಆ ಪ್ರಯಾಣ ಏನು ಮಾಡಿದ್ರೆ ನಿಮಗೆ ಲಾಭವೂ ಆಗ್ತದೆ, ಹರ್ಷವೂ ಆಗ್ತದೆ. ಉದ್ಯೋಗದಲ್ಲಿ ಹಿನ್ನಡೆ, ಹೆಂಗೆ ಮಾಡಿದ್ರೆ ಸಾರಿ ಮಾಡ್ತಕ್ಕಂಥ ಪ್ರೊಫೆಷನಲ್ ಬ್ಯಾಕಪ್ಪು. ರೈತರಿಗೆ ಸೌಲಭ್ಯದ ಕೊರತೆ, ಅಂದರೆ ರೈತರಿಗೆ ಸೌಲಭ್ಯ ಅಂದರೆ ಕಾರ್ಮಿಕರಿಲ್ಲದೆ ಇರ್ತಕ್ಕಂಥದ್ದು, ಬೇಕಾಗಿರ್ತಕ್ಕಂಥ ಪೆಸ್ಟಿಸೈಡ್ ಇಲ್ಲದೆ ಇರ್ತಕ್ಕಂಥದ್ದು, ಕೃಷಿ ಸಲಕರಣೆ ಒದಗದೇ ಇರತಕ್ಕಂಥ ಒಂದು ತೊಂದರೆ ಇವತ್ತಾಗ್ತದೆ. ಹುಣಸೆ ಹಣ್ಣು ಬೆಳೆಗಾರ ಯಾರಿರ್ತಾರೆ ಅವರಿಗೆ ಸಾಮಾನ್ಯ ಲಾಭ ಇದ್ದದೆ. ಗೃಹ ಬಳಕೆ ವಸ್ತುಗಳನ್ನು ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತಾಯ ಚ ಅಂಥೇಳಿ ಸದ್ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರನ ಧ್ಯಾನ ಮಾಡಿ ನಮಗೆ ಒಳ್ಳೆಯದಾಗ್ತದೆ. 2 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕಿತ್ತಳೆ, ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ದೈವಿಕ ಕೃಪೆಯಿಂದ ದೈಹಿಕವಾಗಿ ಮಾನಸಿಕವಾಗಿ ಶುಭಕರವಾಗಿರ್ತಕ್ಕಂಥ ದಿನ ಆಗ್ತದೆ. ಹಾಗೂ ಎಲ್ಲ ಕಾರ್ಯಗಳಲ್ಲಿ ಪ್ರಗತಿ ಸಿಗ್ತದೆ. ವ್ಯಾಪಾರ ವ್ಯವಹಾರ ವ್ಯವಸಾಯ ಅಂದರೆ ನೋಡಿ, ವ್ಯವಸಾಯಗಾರರು ಬರ್ತಾರೆ, ವ್ಯಾಪಾರಗಾರರು ಬರ್ತದೆ, ಬಿಸ್ನೆಸ್ ಮ್ಯಾನು ಬರ್ತಾರೆ. ಎಲ್ಲರಿಗೂ ಈ ದಿನ ಕಾರ್ಯಪ್ರಗತಿ ಒಳ್ಳೆಯದಾಗ್ತದೆ. ಅದಲ್ಲದೆ ವಿದ್ಯಾರ್ಥಿಗಳಿಗೆ ಶುಭಕರವಾದ ದಿನ ಆಗಿರ್ತದೆ. ಈ ರಸಗೊಬ್ಬರ ಮಾರ್ತಕ್ಕಂಥವರು, ಕ್ರಿಮಿನಾಶಕ ಮಾರ್ತಕ್ಕಂಥವ್ರುಗಳ ವ್ಯಾಪಾರ ಆಗ್ತದೆ. ದತ್ತಾತ್ರೇಯರನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ವೃತ್ತಿಪರ ವ್ಯಾಪಾರಿಗಳಿಗೆ, ಪ್ರೊಫೆಷನಲ್ಸ್ ಅಂತ ನೋಡಿ, ಅವರಿಗೆ ಶುಭಕರವಾದ ದಿನ. ಹೊಸ ವ್ಯವಹಾರಗಳಲ್ಲಿ ವ್ಯವಸಾಯಗಳಲ್ಲಿ ಚೇತರಿಕೆ ಈ ದಿನ. ಶುಂಠಿ, ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ ಬೆಳೆದವ್ರಿಗೆ ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿ ಸಿಕ್ಕುತ್ತೆ. ಯಾಕಂದರೆ ಅವರಿಗೆ ಇಷ್ಟು ದಿನ ಆ ಒಂದು ತರಕಾರಿಗಳಿಗೆ ಗ್ರಹಬಲ ಇರಲಿಲ್ಲ, ಅದರ ರೇಟಲ್ಲಿ ವ್ಯತ್ಯಯ ಇರತಕ್ಕಂಥದ್ದು. ಇನ್ನು ಅದು ಇಂಪ್ರೂವ್ ಆಗ್ತಕ್ಕಂಥ ಸಮಯ ಬರ್ತಾ ಇರೋದ್ರಿಂದ ರೈತರಿಗೆ ಸಂತೋಷ ಕಾಣ್ತದೆ. ತರಕಾರಿ ಹೂವು ಮಾರ್ತಕ್ಕಂಥವ್ರಿಗೆ ಶುಭಕರವಾದ ದಿನ ಆಗಿರ್ತದೆ. ದಕ್ಷಿಣಾಮೂರ್ತಿಯನ್ನು ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಅಲ್ಲಿಂದ ಕಡೆಯದಾಗಿ ಮೀನರಾಶಿಗೆ ಬಂದಾಗ ಈ ದರ್ಜಿಗಳು, ಬಟ್ಟೆ ಹೊಲಿತಾರಲ್ಲ ದರ್ಜಿಗಳು, ನೇಕಾರರು, ಬಟ್ಟೆ ನೇತಕ್ಕಂಥವರು, ಇವರಿಗೆಲ್ಲ ಶುಭಕರವಾದ ದಿನ. ಎಲ್ಲ ಕ್ಷೇತ್ರಗಳಲ್ಲಿ ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ. ನೋಡಿ, ಸರ್ಕಾರಿ ನೌಕರರಿಗೆ ದಿನ ಯಾವುದೋ ಶುಭ ಸುದ್ದಿ ಬರ್ತದೆ. ಈ ಪ್ಲಾಂಟೇಶನ್ ಮಾಲೀಕರಿಗೆ, ಕಾಫಿ ಪ್ಲಾಂಟರ್ಸು, ರಬ್ಬರ್ ಪ್ಲಾಂಟರ್ಸು ಇರ್ತಾರಲ್ಲ, ಪ್ಲಾಂಟೇಶನ್ ಮಾಲೀಕರು ಅವರಿಗೆ ಅತ್ಯಂತ ಶುಭವಾದ ದಿನ ಆಗ್ತದೆ. ಔಷಧ ವ್ಯಾಪಾರಿಗಳಿಗೆ ಶುಭಕರವಾದ ವ್ಯಾಪಾರ ಆಗ್ತದೆ. ಸ ಈಶ್ವರಾಗ್ಮಹೆ ಸತ್ಯ ದೇವಾಗಿದೆಮೆ ತನ್ನ ಸರ್ವಪ್ರಚೋದಯ ಅಂತೇಳಿ ಸತ್ಯ ಸಾಯಿಬಾಬಾರನ್ನು ಧ್ಯಾನ ಮಾಡಿ. ನಿಮಗೆ ಅದೃಷ್ಟ ಕೂಡಿ ಬರುತ್ತದೆ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ ಆಗಿರ್ತದೆ. ಆತ್ಮರೇ, ಇದು ಈ ದಿನದ 12 ರಾಶಿಗಳ ದಿನ ಭವಿಷ್ಯ ಆಗಿರ್ತದೆ. ಆತ್ಮೀಯರಿಗೆ ನಿಮಗೆಲ್ಲರಿಗೂ ಈ ಒಂದು ದಿನ ಗುರುಗಳ ದಯದಿಂದ ಹೆಚ್ಚಿಗೆ ನಿಮಗೆ ಲಾಭಾಂಶ ಬರಲಿ, ಗುರುಗಳ ದಯ ನಿಮ್ಮಲ್ಲಿರಲಿ ಅಂತ ತಮ್ಮಲ್ಲಿ ತಮ್ಮ ಬಗ್ಗೆ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ.
ಅಂತ ಹೇಳಿ ಈ ದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ಆದಮೇಲೆ ನಮ್ಮ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದ್ದರೆ ಅದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸಮಸ್ಯೆಗಳನ್ನು ಕಾಮೆಂಟ್ ಮಾಡಿ. ಜೈ ಶ್ರೀರಾಮ್.